ಐ ಕಮ್ ಬ್ಯಾಕ್. ಮೇಡಮ್ 2.5 ವರ್ಷ ಆಯ್ತು ಮೇಡಮ್ ಗೌರ್ಮೆಂಟ್ ಬಂದ್ಬಿಟ್ಟು ನಾವಿಲ್ಲಿ ಮನೆಯಲ್ಲಿ ರೊಕ್ಕ ಇಸ್ಕೊಳಕಾಗಲ್ಲ ಮೇಡಮ್. ಯಾಕಂದ್ರೆ ಅಪ್ಪ ಅಮ್ಮಗೆ ವಯಸ್ಸಾಗಿರ್ತದ. ಒಂದು ನಾವು ಲೈಬ್ರರಿ ಕೂತು ಅಭ್ಯಾಸ ಮಾಡ್ಬೇಕು. ನಾವು ಹಾಸ್ಟೆಲ್ ಅಲ್ಲಿ ಕೆಲಸ ಮಾಡ್ಕೊಂಡು ಏನೋ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂತ 5 ಅವರು 10 ಅವರು ಏನೋ ನಾವು ಕಷ್ಟಪಟ್ಟು 5 ಅವ್ರು ನಿದ್ದೆ ಮಾಡ್ಬಿಟ್ಟು ಕೆಲಸ ಮಾಡ್ಬೇಕಂತ ನಾವು ಗೌರ್ಮೆಂಟ್ಗೋಸ್ಕರ ಓದ್ತಾ ಇದ್ರೆ 2.5 ವರ್ಷ ಆಯ್ತು ಮೇಡಮ್. 3 ಹುದ್ದೆಯನ್ನು ಬಿಟ್ರೆ ಕೆ ನಡೆಸಿದಕ್ಕಂತ ಒಂದು 3 ಹುದ್ದೆಗಳನ್ನ ಬಿಟ್ರೆ ವಿಲೇಜ್ ಅಕೌಂಟ್ ಇಂಥವು ಆಗಿಬಿಟ್ರೆ ಇನ್ಯಾವುದೂ ಎಕ್ಸಾಮ್ ಅನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಮೇಡಮ್. KS ನಡೆಸಿದ್ರು, ಅಲ್ಲೂ ಕೂಡ KPSC ಮಾಡಿರ್ತಕ್ಕಂಥ ಹಲವಾರು ಲೋಪದೋಷ ಇತ್ತು ಮೇಡಮ್. ಕರ್ನಾಟಕಕ್ಕೆ ಕನ್ನಡ ಕೆಟ್ಟ ಅವಮಾನ ಆಗಿರ್ತಕ್ಕಂಥ KPSC ಅದನ್ನು ಮೇಡಮ್ ಇವರು ವಿಧಾನಸೌಧದಲ್ಲಿ ಏನ್ ಮಾಡಿದ್ರು, ಡಿಸಾಲ್ವ್ ಮಾಡ್ತೀವಿ ಅಂತ ಏನೇನೋ ಚರ್ಚೆ ಮಾಡಿದ್ರು. ಅದಕ್ಕೂ ಕೂಡ ಯಾವುದೇ ಕಾರಣದ ಯಾವುದೇ ಇದು ನಡಲಿಲ್ಲ ಮೇಡಮ್. ಅದಕ್ಕೆ ಕಾರಣ ಕೊಡ್ಲಿಲ್ಲ. ನಂತರ ಇವಾಗ ಏನು ಕಾಲ್ಫಾರ್ ಮಾಡ್ತೀವಿ ಅಂತಂದ್ರೆ ಮೊನ್ನೆ ಧಾರವಾಡದ ಹೋರಾಟ ಮಾಡಿದ್ವಿ ಎಲ್ಲರೂ. ಅಲ್ಲಿ ಹೋರಾಟ ಆದ ನಂತರ ಅವ್ರು ಈ ಸಲ ಏನ್ ಮಾಡ್ತಿದ್ರೆ ಮತ್ತೇನೋ ಹೋರಾಟಕ್ಕೆ ಅವ್ರನ್ನ ಪರ್ಮಿಷನ್ ಕೇಳಬೇಕಾಗಿದೆ. ಈ ಪರ್ಮಿಷನ್ ಕೊಡ್ತಿಲ್ಲ. ಯಾಕಂತಂದ್ರೆ 4 ಲಕ್ಷ ಸೇರ್ತಾರೆ, ನಾವು ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. 4 ಲಕ್ಷ ಸೇರ್ಲಿ 4 ಲಕ್ಷ ಜನ ನಿರುದ್ಯೋಗಿಗಳು ಒಂದ್ ಕಡೆ ಸೇರಿದ್ರೆ ಅವಮಾನ ಸರ್ಕಾರಕ್ಕೆ, ದೊಡ್ಡ ಅವಮಾನ ಅದು. ಅಲ್ಲ ಮೇಡಮ್, 4 ಲಕ್ಷ ಸೇರ್ತಿದಾರೆ ಅಂತಂದ್ರೆ ಆ ಆಗ್ತಿರ್ತಕ್ಕ ಅನ್ಯಾಯಕ್ಕೆ ಪರಿಹಾರವನ್ನ ಇವ್ರು ಕಂಡ್ಕೋಬೇಕಾಗಲ್ಲ. ಈ ಗೌರ್ಮೆಂಟ್ ಅವ್ರು ಈಗ ಈ ಬಿಜೆಪಿ ಲಾಸ್ಟ್ ಟೈಮ್ ಏನ್ ಮೇಡಮ್ ಬಿಜೆಪಿ ಗೌರ್ಮೆಂಟ್ ಬಂದಿದ್ದು, ಅವರು ಏನೇನೋ ಭ್ರಷ್ಟಾಚಾರ ಮಾಡಿ ಅವರು ಕೂಡ ಆ ಸರ್ಕಾರ ಬೇಡ ನಾವು ವಿದ್ಯಾರ್ಥಿಗಳ ಕಾಂಗ್ರೆಸ್ ಅನ್ನ ಬಹುಮತದಿಂದ ತಂದಿವಿ. ಅವ್ರು ಬಿಟ್ಟು ಮತ್ತೆ ವಾಪಸ್ ಅವ್ರನ್ನ ತರಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಅವರು ಏನೇನೋ ಮಾಡಿ ಒಂದು ಕಾಲ್ಫಾರ್ ಮಾಡ್ತಾ ಇದ್ರು. ಬಟ್ ಕಾಂಗ್ರೆಸ್ ಬರ್ತಾ ಗೌರ್ಮೆಂಟ್ ಏನ್ ಬಂದಿದ್ದಿಲ್ಲ, ಒಂದೇ ಒಂದು ಕಾಲ್ಫಾರ್ ಮಾಡ್ತಾ ಇಲ್ಲ ಮೇಡಮ್. ಪ್ರತಿ ಸಲ ಬರೀ ಇವ್ರು ಕರಪ್ಷನ್ ಕೇಳುದು, ನಂತರ ವಿದ್ಯಾರ್ಥಿಗಳ ಗೋಳು ಅರ್ಥ ಮಾಡ್ಕೊಳಂಗಿಲ್ಲ. ಕಾಂಗ್ರೆಸ್ಗೆ ನಾವು ಓಟ್ ಆಗಿದಲ್ಲ ಮೇಡಮ್, ನಮ್ಮ ಚಪ್ಪಲ್ ತಗೊಂಡು ನಾವೇ ಹೊಡ್ಕೋಬೇಕಾಗಿದೆ ಮೇಡಮ್. ಯಾಕಂದ್ರೆ ನಮ್ ಜೀವನದಲ್ಲ ಮಾಡ್ತಕ್ಕಂಥ ದೊಡ್ಡ ತಪ್ಪು ಮೇಡಮ್. ಯಾಕಂದ್ರೆ ಬಿಜೆಪಿ ಬಂದಿತ್ತು, ಬಿಜೆಪಿ ಈತ ಕರಪ್ಷನ್ ಮಾಡ್ತಿದೆ ಅಂತ ಆ ಗೌರ್ಮೆಂಟ್ ಅನ್ನ ಕಿತ್ತುಬಿಟ್ಟು ಕಾಂಗ್ರೆಸ್ಗೆ ನಾವು ಇಲ್ಲಿ ಓಟ್ ಹಾಕಿ ನಮಗೆ ಇದು ಉದ್ಯೋಗ ಕೊಡ್ರಿ ಅಂತ ಕೇಳ್ತಾ ಇದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಮೇಡಮ್, ತಮ್ಮದೇ ಇಲ್ಲಿ ವಿಧಾನಸೌಧದಲ್ಲಿ ಬಂದಿದ್ದಾರೆ, ಇಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ಉದ್ಯೋಗದ ಬಗ್ಗೆ ಒಂದೇ ಒಂದು ಚರ್ಚೆ ಇಲ್ಲ ಮೇಡಮ್. ಬರೀ ತಮ್ಮದೇ ಚರ್ಚೆ. ಮನೆ ಹಂಗಾತು ಇದು ಹಿಂಗಾತು, ಬಿಜೆಪಿ ಅವ್ರು ಆ ತರ ಮಾಡಿದ್ರು, ಕಾಂಗ್ರೆಸ್ ಈ ತರ ಮಾಡಿದ್ರು, ಇದೇ ಕೇಳ್ತಾ ಇರೋ ವಿದ್ಯಾರ್ಥಿಗಳ ಪರಿಸ್ಥಿತಿ ಕೇಳೋರು ಯಾರು?